ಸರ್ವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು 7ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 5 ನಮ್ಮ ಸುತ್ತಲಿನ ಬದಲಾವಣೆಗಳು, ಭೌತ ಮತ್ತು ರಾಸಾಯನಿಕ. ಈ ಅಧ್ಯಾಯದಲ್ಲಿ ಬರುವ ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ, ಪ್ರಶ್ನೋತ್ತರಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪ್ರಶ್ನೆ 1. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಗಳು ಭೌತ ಬದಲಾವಣೆಯ ಗುಣಗಳಾಗಿವೆ? 1. ವಸ್ತುವಿನ ಸ್ಥಿತಿ ಬದಲಾಗಬಹುದು ಅಥವಾ ಬದಲಾಗದಿರಬಹುದು. 2. ವಿಭಿನ್ನ ಗುಣಗಳನ್ನು ಹೊಂದಿರುವ ವಸ್ತುವೊಂದು ರೂಪುಗೊಳ್ಳುತ್ತದೆ. 3. ಯಾವುದೇ ಹೊಸ ವಸ್ತು ಉಂಟಾಗುವುದಿಲ್ಲ. 4. ವಸ್ತುವು ರಾಸಾಯನಿಕ ಕ್ರಿಯೆಗೆ ಒಳಗಾಗುತ್ತದೆ. ಎ 1 ಮತ್ತು 2, ಬಿ 2 ಮತ್ತು 3, ಸಿ 1 ಮತ್ತು 3, ಡಿ 3 ಮತ್ತು 4. ಉತ್ತರ ಸಿ 1 ಮತ್ತು 3. 1. ವಸ್ತುವಿನ ಸ್ಥಿತಿಯು ಬದಲಾಗಬಹುದು ಅಥವಾ ಬದಲಾಗದಿರಬಹುದು. ಭೌತಿಕ ಬದಲಾವಣೆಗಳು ಕರಗುವುದು ಅಥವಾ ಹೆಪ್ಪುಗಟ್ಟುವುದರಂತಹ ಸ್ಥಿತಿಯಲ್ಲಿನ ಬದಲಾವಣೆಗಳನ್ನು ಒಳಗೊಂಡಿರಬಹುದು, ಆದರೆ ಅವು ಹೊಸ ಪದಾರ್ಥವನ್ನು ಉತ್ಪಾದಿಸುವುದಿಲ್ಲ. 3. ಯಾವುದೇ ಹೊಸ ವಸ್ತುವು ರೂಪುಗೊಳ್ಳುವುದಿಲ್ಲ. ಭೌತಿಕ ಬದಲಾವಣೆಯಲ್ಲಿ ವಸ್ತುವು ಒಂದೇ ಆಗಿರುತ್ತದೆ ಮತ್ತು ಅದರ ರೂಪ ಅಥವಾ ಸ್ಥಿತಿ ಮಾತ್ರ ಬದಲಾಗುತ್ತದೆ. ಪ್ರಶ್ನೆ 2. ಕೆಳಗಿನವುಗಳಲ್ಲಿ ಯಾವ ಬದಲಾವಣೆಯನ್ನು ಹಿಮ್ಮುಖಗೊಳಿಸಬಹುದು ಮತ್ತು ಯಾವುದನ್ನು ಹಿಮ್ಮುಖಗೊಳಿಸಲಾಗುವುದಿಲ್ಲ ಎಂದು ಊಹಿಸಿ. ನಿಮಗೆ ತಿಳಿದಿಲ್ಲದಿದ್ದರೆ ಹಾಗೆಂದು ಬರೆಯಬಹುದು. ಇವುಗಳ ಬಗ್ಗೆ ನಿಮಗೆ ಏಕೆ ತಿಳಿದಿಲ್ಲ? 1. ಬಟ್ಟೆಯಿಂದ ಅಂಗಿ ಹೊಲಿಯುವುದು. ಉತ್ತರ: ಇದು ಸುಲಭವಾಗಿ ಹಿಮ್ಮುಖಗೊಳಿಸಲಾಗದ ಬದಲಾವಣೆ, ಏಕೆಂದರೆ ಹೊಲಿಗೆಯನ್ನು ಬಿಡಿಸುವುದರಿಂದ ಬಟ್ಟೆ ಹಾನಿಯಾಗಬಹುದು. 2. ಒಂದು ದಾರವನ್ನು ನೇರವಾಗಿಸಲು ತಿರುಗಿಸುವುದು. ಉತ್ತರ: ಇದು ಹಿಮ್ಮುಖಗೊಳಿಸಬಹುದಾದ ಬದಲಾವಣೆ, ಏಕೆಂದರೆ ದಾರವನ್ನು ಮತ್ತೆ ಬಿಡಿಸಬಹುದು. 3. ಹಿಟ್ಟಿನಿಂದ ಇಡ್ಲಿ ತಯಾರಿಸುವುದು. ಉತ್ತರ: ಇದು ಹಿಮ್ಮುಖಗೊಳಿಸಲಾಗದ ಬದಲಾವಣೆ, ಏಕೆಂದರೆ ಹಬೆಯಲ್ಲಿ ಬೇಯಿಸಿದ ನಂತರ ಹಿಟ್ಟನ್ನು ಅದರ ಮೂಲ ಸ್ಥಿತಿಗೆ ತರಲು ಸಾಧ್ಯವಿಲ್ಲ. 4. ಸಕ್ಕರೆಯನ್ನು ನೀರಿನಲ್ಲಿ ವಿಲೀನಗೊಳಿಸುವುದು. ಉತ್ತರ: ಇದು ಹಿಮ್ಮುಖಗೊಳಿಸಬಹುದಾದ ಬದಲಾವಣೆ, ಏಕೆಂದರೆ ನೀರನ್ನು ಆವಿಯಾಗಿಸುವ ಮೂಲಕ ಸಕ್ಕರೆಯನ್ನು ಮತ್ತೆ ಪಡೆಯಬಹುದು. 5. ಬಾವಿಯಿಂದ ನೀರು ಎಳೆಯುವುದು. ಉತ್ತರ: ಇದು ಹಿಮ್ಮುಖಗೊಳಿಸಬಹುದಾದ ಕ್ರಿಯೆ, ಏಕೆಂದರೆ ನೀರನ್ನು ಮತ್ತೆ ಬಾವಿಗೆ ಹಾಕಬಹುದು. 6. ಹಣ್ಣುಗಳನ್ನು ಮಾಗಿಸುವುದು. ಉತ್ತರ: ಇದು ಹಿಮ್ಮುಖಗೊಳಿಸಲಾಗದ ಬದಲಾವಣೆ, ಏಕೆಂದರೆ ಹಣ್ಣಾದ ಮೇಲೆ ಅವು ಒಣ ಸ್ಥಿತಿಗೆ ಮರಳಲು ಸಾಧ್ಯವಿಲ್ಲ. 7. ತೆರೆದ ಪಾತ್ರೆಯಲ್ಲಿ ನೀರನ್ನು ಕುದಿಸುವುದು. ಉತ್ತರ: ಇದು ಹಿಮ್ಮುಖಗೊಳಿಸಬಹುದಾದ ಬದಲಾವಣೆ, ಏಕೆಂದರೆ ಘನೀಕರಣದ ಮೂಲಕ ನೀರಾವಿಯನ್ನು ಮತ್ತೆ ದ್ರವ ನೀರಾಗಿ ಪರಿವರ್ತಿಸಬಹುದು. 8. ಚಾಪೆಯನ್ನು ಮಡಚಲು ಸುತ್ತುವುದು. ಉತ್ತರ: ಇದು ಹಿಮ್ಮುಖಗೊಳಿಸಬಹುದಾದ ಬದಲಾವಣೆ, ಏಕೆಂದರೆ ಚಾಪೆಯನ್ನು ಮತ್ತೆ ಸುಲಭವಾಗಿ ಬಿಡಿಸಬಹುದು. 9. ಗೋಧಿ ಕಾಳುಗಳಿಂದ ಹಿಟ್ಟು ತಯಾರಿಸುವುದು. ಉತ್ತರ: ಇದು ಹಿಮ್ಮುಖಗೊಳಿಸಲಾಗದ ಬದಲಾವಣೆ, ಏಕೆಂದರೆ ಹಿಟ್ಟನ್ನು ಮತ್ತೆ ಪೂರ್ಣ ಕಾಳುಗಳಾಗಿ ಪರಿವರ್ತಿಸಲಾಗುವುದಿಲ್ಲ. 10. ಶಿಲೆಗಳಿಂದ ಮಣ್ಣನ್ನು ರೂಪಿಸುವುದು. ಉತ್ತರ: ಇದು ಹಿಮ್ಮುಖಗೊಳಿಸಲಾಗದ ಬದಲಾವಣೆ, ಏಕೆಂದರೆ ಮಣ್ಣು ದೀರ್ಘಕಾಲದಲ್ಲಿ ಉತ್ಪತ್ತಿಯಾಗುತ್ತದೆ ಮತ್ತು ಅದನ್ನು ಮತ್ತೆ ಬಂಡೆಯಾಗಿ ಪರಿವರ್ತಿಸಲಾಗುವುದಿಲ್ಲ. ಪ್ರಶ್ನೆ 3. ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂದು ತಿಳಿಸಿ. ಒಂದು ವೇಳೆ ಹೇಳಿಕೆಯು ತಪ್ಪಾಗಿದ್ದರೆ ಸರಿಯಾದ ಹೇಳಿಕೆಯನ್ನು ಬರೆಯಿರಿ. 1. ಮೇಣದ ಬತ್ತಿಯು ಉರಿಯಲು ಮೇಣವು ದ್ರವಿಸುವುದು ಅವಶ್ಯಕ, ಸರಿ ಅಥವಾ ತಪ್ಪು? ಉತ್ತರ: ಸರಿ. 2. ಸಾಂದ್ರೀಕರಿಸುವ ಮೂಲಕ ನೀರಾವಿಯನ್ನು ಸಂಗ್ರಹಿಸುವುದು ರಾಸಾಯನಿಕ ಬದಲಾವಣೆಯಾಗಿದೆ, ಸರಿ ಅಥವಾ ತಪ್ಪು? ಉತ್ತರ: ತಪ್ಪು. ಸರಿಯಾದ ಹೇಳಿಕೆ: ಸಾಂದ್ರೀಕರಿಸುವ ಮೂಲಕ ನೀರಾವಿಯನ್ನು ಸಂಗ್ರಹಿಸುವುದು ಭೌತಿಕ ಬದಲಾವಣೆಯಾಗಿದೆ. 3. ಎಲೆಗಳನ್ನು ಸಾವಯವ ಗೊಬ್ಬರವಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ರಾಸಾಯನಿಕ ಬದಲಾವಣೆ ಎಂದು ಕರೆಯುವರು, ಸರಿ ಅಥವಾ ತಪ್ಪು? ಉತ್ತರ: ಸರಿ. 4. ಅಡುಗೆ ಸೋಡಾವನ್ನು ನಿಂಬೆರಸದೊಂದಿಗೆ ಬೆರೆಸುವುದು ರಾಸಾಯನಿಕ ಬದಲಾವಣೆಯಾಗಿದೆ, ಸರಿ ಅಥವಾ ತಪ್ಪು? ಉತ್ತರ: ಸರಿ. ಪ್ರಶ್ನೆ 4. ಈ ಕೆಳಗಿನ ಹೇಳಿಕೆಗಳಲ್ಲಿ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. 1. ತನ್ನ ಸೈಕಲ್ನ ಹಿಡಿಕೆಯು ಕಂದು ಬಣ್ಣದ ನಿಕ್ಷೇಪಗಳನ್ನು ಹೊಂದಿರುವುದನ್ನು ನಳಿನಿ ಗಮನಿಸಿದಳು. ಕಂದು ನಿಕ್ಷೇಪಗಳಿಗೆ ಡ್ಯಾಶ್ ಕಾರಣ ಮತ್ತು ಇದು ಡ್ಯಾಶ್ ಬದಲಾವಣೆಯಾಗಿದೆ. ಉತ್ತರ: ತುಕ್ಕು ಹಿಡಿಯುವುದು ರಾಸಾಯನಿಕ. 2. ಕರವಸ್ತ್ರವನ್ನು ಮಡಚುವುದು ಡ್ಯಾಶ್ ಬದಲಾವಣೆಯಾಗಿದೆ ಮತ್ತು ಇದನ್ನು ಡ್ಯಾಶ್ ಬಹುದು. ಉತ್ತರ: ಭೌತಿಕ, ಹಿಮ್ಮುಖಗೊಳಿಸಬಹುದು. 3. ಒಂದು ವಸ್ತುವು ಆಕ್ಸಿಜನ್ನೊಂದಿಗೆ ಪ್ರತಿವರ್ತಿಸಿ ಶಾಖವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯುವರು ಮತ್ತು ಇದು ಡ್ಯಾಶ್ ಬದಲಾವಣೆಯಾಗಿದೆ. ಉತ್ತರ: ದಹನ ಕ್ರಿಯೆ, ರಾಸಾಯನಿಕ. 4. ಮೆಗ್ನೀಸಿಯಂ ಅನ್ನು ಗಾಳಿಯಲ್ಲಿ ದಹಿಸಿದಾಗ ಡ್ಯಾಶ್ ಎಂಬ ವಸ್ತುವನ್ನು ಉತ್ಪಾದಿಸುತ್ತದೆ. ರೂಪುಗೊಂಡ ಈ ವಸ್ತುವು ಡ್ಯಾಶ್ ಸ್ವಭಾವದ್ದಾಗಿದೆ. ಮೆಗ್ನೀಸಿಯನ್ನ ಉರಿಸುವಿಕೆ ಡ್ಯಾಶ್ ಬದಲಾವಣೆಯಾಗಿದೆ.
ಉತ್ತರ ಮೆಗ್ನೀಷಿಯಂ ಆಕ್ಸೈಡ್ ಪ್ರತ್ಯಾಮ್ಲ ರಾಸಾಯನಿಕ. ಪ್ರಶ್ನೆ 5 ನೀರು ಮಂಜುಗಡ್ಡೆಯಾಗುವುದು ಮತ್ತು ನೀರು ಆವಿಯಾಗಿ ಬದಲಾಗುವುದು ಭೌತ ಬದಲಾವಣೆಯೋ ಅಥವಾ ರಾಸಾಯನಿಕ ಬದಲಾವಣೆಯೋ? ವಿವರಿಸಿ. ಉತ್ತರ ನೀರು ಮಂಜುಗಡ್ಡೆಯಾಗುವುದು ಮತ್ತು ನೀರು ಹಬೆಯಾಗುವುದು ಎರಡು ಭೌತಿಕ ಬದಲಾವಣೆಗಳಾಗಿವೆ. ಎರಡೂ ಸಂದರ್ಭಗಳಲ್ಲಿ ನೀರಿನ ರಾಸಾಯನಿಕ ಸ್ವರೂಪವು ಬದಲಾಗದೆ ಹಾಗೇ ಉಳಿಯುತ್ತದೆ. ಕೇವಲ ಸ್ಥಿತಿ ಮಾತ್ರ ಬದಲಾಗುತ್ತದೆ. ಮಂಜುಗಡ್ಡೆಯಲ್ಲಿ ದ್ರವದಿಂದ ಘನ ಸ್ಥಿತಿಗೆ ಮತ್ತು ಹಬೆಯಲ್ಲಿ ದ್ರವದಿಂದ ಅನಿಲ ಸ್ಥಿತಿಗೆ ಬದಲಾಗುತ್ತದೆ. ಇಲ್ಲಿ ಯಾವುದೇ ಹೊಸ ವಸ್ತು ಉತ್ಪತ್ತಿಯಾಗದ ಕಾರಣ ಈ ಬದಲಾವಣೆಗಳನ್ನು ಭೌತಿಕ ಬದಲಾವಣೆಗಳು ಎಂದು ವರ್ಗೀಕರಿಸಲಾಗಿದೆ. ಪ್ರಶ್ನೆ 6 ಹಾಲು ಮೊಸರಾಗುವುದು ಭೌತ ಬದಲಾವಣೆಯೋ ಅಥವಾ ರಾಸಾಯನಿಕ ಬದಲಾವಣೆಯೋ? ನಿಮ್ಮ ಹೇಳಿಕೆಯನ್ನು ಸಮರ್ಥಿಸಿ. ಉತ್ತರ ಹಾಲು ಹೆಪ್ಪುಗಟ್ಟುವುದು ಒಂದು ರಾಸಾಯನಿಕ ಬದಲಾವಣೆಯಾಗಿದೆ. ಏಕೆಂದರೆ ಹಾಲು ಆಮ್ಲಗಳು ಅಥವಾ ಬ್ಯಾಕ್ಟೀರಿಯಾಗಳೊಂದಿಗೆ ರಾಸಾಯನಿಕ ಕ್ರಿಯೆಗೆ ಒಳಗಾಗಿ ಮೊಸರಿನಂತಹ ಹೊಸ ಪದಾರ್ಥಗಳನ್ನು ರೂಪಿಸುತ್ತದೆ. ಈ ಬದಲಾವಣೆಯನ್ನು ಮತ್ತೆ ಮೊದಲಿನ ಸ್ಥಿತಿಗೆ ತರಲು ತಿರುಗಿಸಲು ಸಾಧ್ಯವಿಲ್ಲದ ಕಾರಣ ಇದನ್ನು ರಾಸಾಯನಿಕ ಬದಲಾವಣೆ ಎಂದು ವರ್ಗೀಕರಿಸಲಾಗಿದೆ. ಪ್ರಶ್ನೆ 7 ಗಾಳಿ ಮಳೆ ಮುಂತಾದ ನೈಸರ್ಗಿಕ ಅಂಶಗಳು ಬಂಡೆಗಳಿಂದ ಮಣ್ಣಿನ ರಚನೆಗೆ ಸಹಾಯ ಮಾಡುತ್ತವೆ. ಈ ಬದಲಾವಣೆಯು ಭೌತವೇ ಅಥವಾ ರಾಸಾಯನಿಕವೇ ಮತ್ತು ಏಕೆ? ಉತ್ತರ ಬಂಡೆಗಳಿಂದ ಮಣ್ಣು ರೂಪುಗೊಳ್ಳುವುದು ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳ ಮೂಲಕ ನಡೆಯುತ್ತದೆ. ಗಾಳಿ ಮಳೆ ಮತ್ತು ಉಷ್ಣಾಂಶದ ವ್ಯತ್ಯಾಸಗಳಂತಹ ನೈಸರ್ಗಿಕ ಶಕ್ತಿಗಳು ಬಂಡೆಗಳನ್ನು ಸಣ್ಣ ತುಂಡುಗಳಾಗಿ ಒಡೆಯುತ್ತವೆ, ಇದು ಭೌತಿಕ ಬದಲಾವಣೆ. ಅದೇ ಸಮಯದಲ್ಲಿ ಹವಾಮಾನ ವೈಪರೀತ್ಯದಂತಹ ರಾಸಾಯನಿಕ ಪ್ರಕ್ರಿಯೆಗಳು ಬಂಡೆಗಳಲ್ಲಿರುವ ಖನಿಜಗಳನ್ನು ಬದಲಾಯಿಸುತ್ತವೆ. ಒಟ್ಟಾಗಿ ಈ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು ಮಣ್ಣಿನ ರಚನೆಗೆ ಕಾರಣವಾಗುತ್ತವೆ. ಪ್ರಶ್ನೆ 8 ಪರಿಸರ ಸ್ನೇಹಿ ಪೃಥ್ವಿ ಎಂಬ ಶೀರ್ಷಿಕೆಯ ಈ ಕೆಳಗಿನ ಕಥೆಯನ್ನು ಓದಿ ಮತ್ತು ಆವರಣಗಳಲ್ಲಿ ನೀಡಲಾದ ಅತ್ಯಂತ ಸೂಕ್ತವಾದ ಆಯ್ಕೆಗಳನ್ನು ಗುರುತಿಸಿ. ಕಥೆಗೆ ನಿಮ್ಮದೇ ಆದ ಸೂಕ್ತ ಶೀರ್ಷಿಕೆಯನ್ನು ಕೊಡಿ. ಪೃಥ್ವಿ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಮಾಡುತ್ತಿದ್ದಾನೆ. ಅವನು ತರಕಾರಿಗಳನ್ನು ಹೆಚ್ಚುತ್ತಾನೆ, ಹಣ್ಣುಗಳನ್ನು ಕತ್ತರಿಸುತ್ತಾನೆ ಮತ್ತು ಆಲೂಗೆಡ್ಡೆಯ ಸಿಪ್ಪೆಯನ್ನು ಸುಲಿಯುತ್ತಾನೆ. ಭೌತ ಬದಲಾವಣೆ ಅಥವಾ ರಾಸಾಯನಿಕ ಬದಲಾವಣೆ? ಅವನು ಬೀಜಗಳು, ಹಣ್ಣುಗಳು ಮತ್ತು ತರಕಾರಿ ಸಿಪ್ಪೆಗಳನ್ನು ಮಣ್ಣಿನ ಮಡಿಕೆಯಲ್ಲಿ ಸಂಗ್ರಹಿಸುತ್ತಾನೆ. ಭೌತ ಬದಲಾವಣೆ ಅಥವಾ ರಾಸಾಯನಿಕ ಬದಲಾವಣೆ? ಹಣ್ಣುಗಳು, ತರಕಾರಿ ಸಿಪ್ಪೆಗಳು ಮತ್ತು ಇತರ ವಸ್ತುಗಳು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಕ್ರಿಯೆಯಿಂದಾಗಿ ಕೊಳೆಯಲು ಪ್ರಾರಂಭಿಸುತ್ತವೆ ಮತ್ತು ಜೈವಿಕ ಗೊಬ್ಬರವನ್ನು ರೂಪಿಸುತ್ತವೆ. ಭೌತ ಬದಲಾವಣೆ ಅಥವಾ ರಾಸಾಯನಿಕ ಬದಲಾವಣೆ? ಅವನು ಗೊಬ್ಬರದಲ್ಲಿ ಬೀಜಗಳನ್ನು ಬಿತ್ತಲು ಮತ್ತು ನಿಯತವಾಗಿ ನೀರುಣಿಸಲು ನಿರ್ಧರಿಸುತ್ತಾನೆ. ಕೆಲವು ದಿನಗಳ ನಂತರ ಬೀಜಗಳು ಮೊಳಕೆಯೊಡೆಯಲು ಪ್ರಾರಂಭಿಸಿ ಸಣ್ಣ ಸಸಿಗಳು ಮೂಡುತ್ತಿರುವುದನ್ನು, ಅಂತಿಮವಾಗಿ ವರ್ಣರಂಜಿತ ಹೂವುಗಳು ಅರಳುವುದನ್ನು ಅವನು ಗಮನಿಸುತ್ತಾನೆ. ಭೌತ ಬದಲಾವಣೆ ಅಥವಾ ರಾಸಾಯನಿಕ ಬದಲಾವಣೆ? ಅವನ ಕುಟುಂಬದ ಸದಸ್ಯರೆಲ್ಲರೂ ಅವನ ಉತ್ಸಾಹವನ್ನು ಶ್ಲಾಘಿಸುತ್ತಾರೆ. ಉತ್ತರ ಪೃಥ್ವಿಯ ಹಸಿರು ಅಡುಗೆಮನೆ. ಪೃಥ್ವಿ ತರಕಾರಿಗಳನ್ನು ಹೆಚ್ಚುತ್ತಾನೆ, ಆಲೂಗಡ್ಡೆಯ ಸಿಪ್ಪೆ ಸುಲಿಯುತ್ತಾನೆ ಮತ್ತು ಹಣ್ಣುಗಳನ್ನು ಕತ್ತರಿಸುತ್ತಾನೆ. ಇವು ಭೌತಿಕ ಬದಲಾವಣೆಗಳು. ಅವನು ಬೀಜಗಳು, ಹಣ್ಣಿನ ತುಣುಕುಗಳು ಮತ್ತು ತರಕಾರಿ ಸಿಪ್ಪೆಗಳನ್ನು ಮಣ್ಣಿನ ಮಡಕೆಯಲ್ಲಿ ಸಂಗ್ರಹಿಸುತ್ತಾನೆ. ಇದು ಒಂದು ಭೌತಿಕ ಬದಲಾವಣೆ. ಸಂಗ್ರಹಿಸಿದ ಹಣ್ಣುಗಳು, ತರಕಾರಿ ಸಿಪ್ಪೆಗಳು ಮತ್ತು ಇತರ ತ್ಯಾಜ್ಯಗಳು ಕ್ರಮೇಣ ಕೊಳೆತು ಗೊಬ್ಬರವಾಗಿ ಕಾಂಪೋಸ್ಟ್ ರೂಪುಗೊಳ್ಳುತ್ತವೆ. ಇದು ಒಂದು ರಾಸಾಯನಿಕ ಬದಲಾವಣೆ. ನಂತರ ಬೀಜಗಳು ಮೊಳಕೆಯೊಡೆದು ಗಿಡಗಳಾಗಿ ಬೆಳೆಯುತ್ತವೆ. ಇದು ಕೂಡ ಒಂದು ರಾಸಾಯನಿಕ ಬದಲಾವಣೆಯಾಗಿದೆ. ಪ್ರಶ್ನೆ 9 ಕೆಲವು ಬದಲಾವಣೆಗಳನ್ನು ಇಲ್ಲಿ ನೀಡಲಾಗಿದೆಯೇ ಎಂದು ಗುರುತಿಸಲಾದ ಪ್ರದೇಶದಲ್ಲಿ ಭೌತ ಬದಲಾವಣೆಗಳನ್ನು ಮತ್ತು ಬಿ ಎಂದು ಗುರುತಿಸಲಾದ ಪ್ರದೇಶದಲ್ಲಿ ರಾಸಾಯನಿಕ ಬದಲಾವಣೆಗಳನ್ನು ಬರೆಯಿರಿ. ಸಿ ಎಂದು ಗುರುತಿಸಲಾದ ಪ್ರದೇಶದಲ್ಲಿ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳೆರಡನ್ನೂ ಹೊಂದಿರುವುದನ್ನು ನಮೂದಿಸಿ. ಮೇಣದ ಬತ್ತಿ ಉರಿಯುವ ಪ್ರಕ್ರಿಯೆ, ಕಾಗದವನ್ನು ಹರಿಯುವುದು, ತುಕ್ಕು ಹಿಡಿಯುವುದು, ಹಾಲು ಮೊಸರಾಗುವುದು, ಹಣ್ಣುಗಳು ಮಾಗುವುದು, ಮಂಜುಗಡ್ಡೆ ದ್ರವಿಸುವುದು, ಬಟ್ಟೆಗಳನ್ನು ಮಡಚುವುದು, ಮೆಗ್ನೀಸಿಯಂ ಅನ್ನು ದಹಿಸುವುದು ಮತ್ತು ಅಡುಗೆ ಸೋಡಾವನ್ನು ವಿನೆಗರ್ನೊಂದಿಗೆ ಬೆರೆಸುವುದು. ಉತ್ತರ ಎ ಎಂದು ಗುರುತಿಸಲಾದ ಪ್ರದೇಶದಲ್ಲಿ ಭೌತ ಬದಲಾವಣೆಗಳು: ಕಾಗದವನ್ನು ಹರಿಯುವುದು, ಮಂಜುಗಡ್ಡೆ ದ್ರವಿಸುವುದು, ಬಟ್ಟೆಗಳನ್ನು ಮಡಚುವುದು. ಬಿ ಎಂದು ಗುರುತಿಸಲಾದ ಪ್ರದೇಶದಲ್ಲಿ ರಾಸಾಯನಿಕ ಬದಲಾವಣೆಗಳು: ತುಕ್ಕು ಹಿಡಿಯುವುದು, ಹಾಲು ಮೊಸರಾಗುವುದು, ಹಣ್ಣುಗಳು ಮಾಗುವುದು, ಮೆಗ್ನೀಸಿಯಂ ಅನ್ನು ದಹಿಸುವುದು, ಅಡುಗೆ ಸೋಡಾವನ್ನು ವಿನೆಗರ್ನೊಂದಿಗೆ ಬೆರೆಸುವುದು. ಸಿ ಎಂದು ಗುರುತಿಸಲಾದ ಪ್ರದೇಶದಲ್ಲಿ ಭೌತ ಮತ್ತು ರಾಸಾಯನಿಕ ಎರಡು ಬದಲಾವಣೆಗಳು: ಮೇಣದ ಬತ್ತಿ ಉರಿಯುವ ಪ್ರಕ್ರಿಯೆ. ಪ್ರಶ್ನೆ 10 ಚಿತ್ರ 5.11 ಎ, ಬಿ, ಸಿ ಮತ್ತು ಡಿಗಳಲ್ಲಿ ತೋರಿಸಿರುವಂತೆ ಪ್ರಯೋಗಗಳನ್ನು ವಿವರಿಸಲಾಗಿದೆ. ಯಾವ ಸಂದರ್ಭದಲ್ಲಿ ಸುಣ್ಣದ ತಿಳಿನೀರು ಹಾಲಿನಂತೆ ಬೆಳ್ಳಗಾಗುತ್ತದೆ ಮತ್ತು ಏಕೆ ಎಂದು ಕಂಡುಹಿಡಿಯಿರಿ.
ಉತ್ತರ ಚಿತ್ರ ಎ ನಲ್ಲಿ ವಿನೆಗರ್ ಅಡುಗೆ ಸೋಡಾದೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಉತ್ಪಾದಿಸುತ್ತದೆ. ಈ ಅನಿಲವು ಸ್ಟ್ರಾ ಅಥವಾ ಕೊಳವೆ ಮೂಲಕ ಸುಣ್ಣದ ನೀರನ್ನು ಹೊಂದಿರುವ ಪ್ರನಾಳವನ್ನು ಪ್ರವೇಶಿಸುತ್ತದೆ, ಅಲ್ಲಿ ಅದು ವರ್ತಿಸಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅನ್ನು ರೂಪಿಸುತ್ತದೆ. ಈ ಬಿಳಿ ಘನವಸ್ತುವಿನ ರಚನೆಯು ಸುಣ್ಣದ ನೀರನ್ನು ಹಾಲಿನ ಬಣ್ಣಕ್ಕೆ ತಿರುಗಿಸುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಸುಣ್ಣದ ನೀರು ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಬಾಣದ ಗುರುತು ಕ್ಯಾಲ್ಸಿಯಂ ಕಾರ್ಬೊನೇಟ್, ಬಿಳಿ ಕರಗದ ವಸ್ತು ಪ್ಲಸ್ ನೀರು.